ಒಂದು ನದಿಯ ಪಾತ್ರದಲ್ಲಿ ಹೃದಯಾಕಾರದ ಮಾನವ ನಿರ್ಮಿತ ಸರೋವರವಿದೆ. ಅದು ಯಾವುದು ಅಂತ ತಿಳ್ಕೊಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಲವ್ ಲೇಕ್, ದುಬೈ; ಹುಸೇನ್ ಸಾಗರ್, ತೆಲಂಗಾಣ; ಚೇಂಬ್ರಾ, ಕೇರಳ; ಹಾರ್ಟ್ ರೀಫ್, ಆಸ್ಟ್ರೇಲಿಯಾ. ಮೊದಲಿಗೆ ಶಾರದಾ, ಆನಂತರ ಸರಸ್ವತಿ ರಾವ್. ಹೇಳಿಮ್ಮ ಶಾರದಾ. ಲವ್ ಲೇಕ್, ದುಬೈ. ಆಯ್ಕೆ 1. ಸರಸ್ವತಿ ರಾವ್ 4. ಹಾರ್ಟ್ ರೀಫ್, ಆಸ್ಟ್ರೇಲಿಯಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಹುಸೇನ್ ಸಾಗರ್, ತೆಲಂಗಾಣ ಆಗಿತ್ತು. ಹೈದರಾಬಾದಲ್ಲಿ ಈಸಿ ಮತ್ತು ಮೂಸಾ ಅಂತಕ್ಕಂಥ 2 ತೊರೆಗಳು. ಈ 2 ತೊರೆಗಳು ಸೇರಿಕೊಂಡು ಮೂಸಿ ನದಿ ಆಗುತ್ತೆ. ಈ ಮೂಸಿ ನದಿ ಮುಂದೆ ಮುಚುಕುಂದ ನದಿಯನ್ನು ಸೇರುತ್ತೆ. ಆ ಮುಚುಕುಂದ ನದಿ ಕೃಷ್ಣಾ ನದಿಯನ್ನು ಸೇರಿ ಬಂಗಾಳ ಕೊಲ್ಲಿಯನ್ನು ತಲುಪುತ್ತೆ. ಹೀಗೆ ಈ ಮೂಸಿ ನದಿ ರೂಪುಗೊಂಡಾಗ ಅಲ್ಲಿರೋ ನೀರು ವ್ಯರ್ಥವಾಗಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲಿ ಕೃತಕವಾಗಿ ಸರೋವರವನ್ನು ಕಟ್ತಾರೆ. ಅದನ್ನೇ ನಾವು ಉಸ್ಮಾನ್ ಸಾಗರ್, ಹಿಮಾಯತ್ ಸಾಗರ್ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯೋದು ಉಂಟು. ಅಲ್ಲಿ ಮಾನವ ನಿರ್ಮಿತ ಹೃದಯಾಕಾರದ ನಡುಗಡ್ಡೆಗಳು ಸಾಕಷ್ಟು ಇವೆ ಅಂತ ಹೇಳ್ತಾರೆ. ಪ್ರವಾಹವನ್ನು ನಿಯಂತ್ರಿಸೋದಕ್ಕೆ ಈ 2 ಅಣೆಕಟ್ಟುಗಳನ್ನು ಕಟ್ಟೋದು ತೀರಾ ಅಗತ್ಯವಾಗಿತ್ತು. ಸರ್ ಎಂ ವಿಶ್ವೇಶ್ವರಯ್ಯ ಅವರೂ ಸಹ ಈ ಅಣೆಕಟ್ಟುಗಳ ನಿರ್ಮಾಣದ ಹಿನ್ನೆಲೆಯಲ್ಲಿ ಇದ್ದರು ಅನ್ನೋದನ್ನು ಸಾಂದರ್ಭಿಕವಾಗಿ ನಾವು ನೆನೆಸ್ಕೋಬಹುದು.